ನಾನು ನೀನಾಸಂ ತಿರುಗಾಟ ಅಂತ ಹೇಳಿದ್ನಲ್ಲ, ಈ ತಿರುಗಾಟಕ್ಕೆ ಬೇಕಾದ ಬಸ್ ಇದು. ಈಗ ನಾವು ಆವಾಗಲೇ ಕಲಾವಿದರ ಬಗ್ಗೆ ಮಾತಾಡಿದ್ವಲ್ಲ, ನಮ್ಮಲ್ಲಿ ಕಲಿತ 700 ಜನರಲ್ಲಿ ಹೆಚ್ಚು ಕಮ್ಮಿ ಮುಕ್ಕಾಲು ಭಾಗದಷ್ಟು ಜನ, 500ಕ್ಕೂ ಹೆಚ್ಚು ಜನ ಈ ಬಸ್ಸಲ್ಲಿ ಓಡಾಟ ಮಾಡಿ ಇಡೀ ಕರ್ನಾಟಕ ಟೂರ್ ಮಾಡಿರ್ತಾರೆ. ರೆಗ್ಯುಲರ್ ಆಗಿ ಪ್ರತಿ ವರ್ಷ ನೀನಾಸಂ ರಂಗಶಿಕ್ಷಣ ಕೇಂದ್ರ ಅಂತ ಒಂದು ಸಂಸ್ಥೆ, ನೀನಾಸಂ ತಿರುಗಾಟ ಅಂತ ಇನ್ನೊಂದು ಸಂಸ್ಥೆ. ರಂಗಶಿಕ್ಷಣ ಕೇಂದ್ರ ಟ್ರೈನಿಂಗ್ ಮಾಡೋ ಸಂಸ್ಥೆ, ನೀನಾಸಂ ತಿರುಗಾಟ ಅನ್ನೋದು ಪ್ರದರ್ಶನ ಮಾಡೋ ಸಂಸ್ಥೆ. ರಂಗಭೂಮಿ ಮಾಡ್ತಿದ್ದವರೇ ಟೆಲಿವಿಷನ್ಗೆ ಹೋಗಿದ್ರಿಂದ ರಂಗಭೂಮಿಗೆ ಒಂದು ಸ್ವಲ್ಪ ತೊಂದರೆ ಆಯಿತು ಕೆಲವು ಸಂದರ್ಭದಲ್ಲಿ. ಬಿಟ್ಟರೆ ಆಡಿಯನ್ಸು ಟಿ ವಿನೂ ನೋಡಿದ್ರು, ರಂಗಭೂಮಿಯನ್ನು ನೋಡಿದರು. ಅಕ್ಷಯನು ನಮ್ಮಲ್ಲಿ ಸ್ಟಾಫು. ಇಲ್ಲಿ ಇದನ್ನೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ಅವಂದೇ. ಓಕೆ, ಬನ್ನಿ ಸರ್ ಮುಂದಿಂದೆಲ್ಲ ನೋಡೋಣ. ಹೋಗಿ ಬರ್ತೀವಿ. ಹಾಂ, ನಾಟಕ ನಡೆಯುವಾಗ ಕರೆಂಟ್ ಹೋಯ್ತು, ಜನರೇಟರ್ಗಳಿದೆ, 2 ಜನರೇಟ್ರ್. ಓಕೆ, ಒಟ್ಟಿಗೆ ನಾಟಕಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಎಲ್ಲ ರೆಡಿ ಇರುತ್ತೆ. ಜನರೇಟರ್ ಇದೆ. ಆಮೇಲೆ ನಾನು ನೀನಾಸಂ ತಿರುಗಾಟ ಅಂತ ಹೇಳಿದ್ನಲ್ಲ, ಈ ತಿರುಗಾಟಕ್ಕೆ ಬೇಕಾದ ಬಸ್ ಇದು. ಓ, ನೀನಾಸಂ. ಇದು ಈಗ ನಾವು ಆವಾಗಲೇ ಕಲಾವಿದರ ಬಗ್ಗೆ ಮಾತಾಡಿದ್ವಲ್ಲ, ನಮ್ಮಲ್ಲಿ ಕಲಿತ 700 ಜನರಲ್ಲಿ ಹೆಚ್ಚು ಕಮ್ಮಿ ಮುಕ್ಕಾಲು ಭಾಗದಷ್ಟು ಜನ, 500ಕ್ಕೂ ಹೆಚ್ಚು ಜನ ಈ ಬಸ್ಸಲ್ಲಿ ಓಡಾಟ ಮಾಡಿ ಇಡೀ ಕರ್ನಾಟಕ ಟೂರ್ ಮಾಡಿರ್ತಾರೆ. ವರ್ಷಕ್ಕೆ ತಿರುಗಾಟದಲ್ಲಿ ಮೊದಲು 4 ನಾಟಕ ಆಗ್ತಾಯಿತ್ತು, ಆಮೇಲೆ 3 ನಾಟಕ ಆಯಿತು, ಈಗ 2 ನಾಟಕ ಮಾಡ್ತೀವಿ. ಮೊದಲಿಗೆ 4 ನಾಟಕ ಮಾಡುವಾಗ ಒಂದು ವೆಸ್ಟ್ರನ್ನು, ಇನ್ನೊಂದು ಇಂಡಿಯನ್ನು, ಇನ್ನೊಂದು ಕನ್ನಡ, ಒಂದು ಮಕ್ಕಳ ನಾಟಕ, ಈ ರೀತಿ 4 ನಾಟಕ ಮಾಡ್ತಾಯಿದ್ರು. ಆ ನಾಟಕಗಳ ಪ್ರಾಕ್ಟೀಸು 4 ತಿಂಗಳು ನಡೆದು, ಆಮೇಲೆ ಇಲ್ಲಿ ಹೆಗ್ಗೋಡಲ್ಲಿ ಶೋ ಆಗಿ, ಆಮೇಲೆ ಕರ್ನಾಟಕದಲ್ಲಿ ಶಿವಮೊಗ್ಗ, ಆಮೇಲೆ ಇನ್ನೊಂದೂರು, ಮತ್ತೊಂದೂರು, ಹೀಗೆ ಒಂದು 6 ತಿಂಗಳು ಟೂರ್ ಆಗ್ತಾಯಿತ್ತು. 6 ತಿಂಗಳು ಆಮೇಲೆ ಎಲ್ಲ ಇಲ್ಲಿ ಬಂದು ಅವರೆಲ್ಲ ತಮ್ಮ ಊರುಗಳಿಗೆ ಹೋಗ್ತಾಯಿದ್ರು. ಈಗ ನಾವು ಏನು ನೀನಾಸಂ ಕಲಾವಿದರು, ನೀವು ಸಿನಿಮಾದಲ್ಲಿರ್ಬೋದು, ಸೀರಿಯಲ್ಲಿರ್ಬೋದು, ಇನ್ನೆಲ್ಲೇ ನೀವು ಅವ್ರನ್ನ ನೋಡಿದ್ರು ಅನೇಕರು ಈ ಬಸ್ಸಲ್ಲಿ ಓಡಾಟ ಮಾಡಿರ್ತಾರೆ. ಓಕೆ, ಒಂದು ರೀತಿಯಾಗಿ ನೀನಾಸಂ ಸಂಚಾರಿ ಅಂತ ಹೇಳ್ಬೋದು. ಹಾಂ, ಇದು ನೀನಾಸಂ ಆಫೀಸು. ಆಮೇಲೆ ಇದು ನೀನಾಸಂ ದಬ್ಬೆ ಅಂತ ಕರೀತಾರೆ, ದಬ್ಬೆ ಬೆಂಚು. ಹಾಂ, ಇದು ಇಲ್ಲಿ ಸಂಜೆ ಹೊತ್ತು ಊರಿನವರೆಲ್ಲ ಬಂದು ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಹರಟೆ ಹೊಡೆದು. ಹಾಂ, ಹೌದು, ಬರ್ತಾರೆ. ಈಗ ನೋಡಿ, ಅವರು ಊರಿನವ್ರೆ ಬಂದು ಪೇಪರ್ ಓದ್ತಾರೆ, ಇನ್ಯಾರೋ ಅವ್ರ ಜೊತೆಗೆ ಬರ್ತಾರೆ, ಮಾತಾಡ್ತಾರೆ. ಸುಬ್ಬಣ್ಣವರು ಯಾವಾಗೂ ಅವರು ಇಲ್ಲೇ ಕೂರ್ತಾ ಇದ್ರು. ಆಮೇಲೆ ಒಳಗಡೆ ನ್ಯೂಸ್ ಪೇಪರ್ಸ್ ಇರುತ್ತೆ, ಅದನ್ನೆಲ್ಲ ಓದ್ಬೋದು, ಓದ್ಬೋದು, ಅವ್ರಿಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೀರಾ? ಹೌದು. ಓಕೆ, ನಮಸ್ತೆ ಸರ್. ಅಕ್ಷರ ಸರ್, ಇವಾಗ ಯಾವಾಗ ಹೋಗ್ತಾ ಇದ್ದೀವಿ ನೀನಾಸಂನಲ್ಲಿ? ಇದು ನೀನಾಸಂ ರಂಗಮಂದಿರ ಕಟ್ಟಿದ್ದು 70ರ ದಶಕದಲ್ಲಿ, ಇದನ್ನು ಕಟ್ಟಿದ್ದು 90ರ ದಶಕದಲ್ಲಿ. ಈ ಜಾಗವನ್ನು, ಈ ಜಾಗದಲ್ಲಿ ನೀನಾಸಂ ಮುಂದೆ ಈ ರಂಗಶಿಕ್ಷಣ ಕೇಂದ್ರ, ತಿರುಗಾಟ ಇದನ್ನೆಲ್ಲ ಪ್ರಾರಂಭ ಮಾಡಿದವಾಗ ನೀನಾಸಂಗೆ ಬೇರೆ 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 ರೀತಿ ಜಾಗ ಬೇಕಾಯಿತು. ಆ ಜಾಗ ಬೇಕು ಅಂತ ಈಗ ಇಲ್ಲಿ 2 ಎಕರೆ ಜಾಗ ತಗೊಂಡು ಇಲ್ಲಿ ಬೇರೆ ಬೇರೆ ಕಟ್ಟಡಗಳನ್ನ ಮಾಡಿದ್ದು. ಮೊದಲು ಬರೀ ಲೈಬ್ರರಿ ಇತ್ತು, ಆಮೇಲೆ ಈಗ ಒಂದು 5-6 ವರ್ಷದ ಹಿಂದೆ ಇದನ್ನ ಈ ಬಿ ವಿ ಕಾರಂತ ರಂಗ ಸಂಕೀರ್ಣ ಅನ್ನೋ ಇದು ಮಾಡಿದ್ದು. ಆ ಕಡೆಗೆ ಒಂದು ಮಿನಿ ಥಿಯೇಟ್ರ್ ಇದೆ, 2 ಹಾಸ್ಟೆಲ್ ಇದೆ, ಒಂದು ಓಪನ್ ಏರ್ ಥಿಯೇಟ್ರ್ ಇದೆ, ಒಂದು ರಿಹರ್ಸಲ್ ಸ್ಪೇಸ್ ಇದೆ. ಸೊ ಇದಿಷ್ಟು ಈ ಜಾಗದಲ್ಲಿ ಇರುವ
ಇವೆಲ್ಲ. ಓಕೆ. ಯಾವಾಗ ಒಂದು ವ್ಯವಸ್ಥಿತವಾಗಿ ಇಲ್ಲಿ ಬೇರೆ ಭಾಗದಿಂದ ಬಂದು ರಂಗಭೂಮಿಯಲ್ಲಿ ಕಲಿಯುವಂಥ ವ್ಯವಸ್ಥೆ ಯಾವಾಗ ಆಯಿತು? ಅದು ರಂಗಶಿಕ್ಷಣ ಕೇಂದ್ರ ಶುರುವಾಗಿದ್ದು 80ನೇ ಇಸ್ವಿಯಲ್ಲಿ, 1980. ಅಲ್ಲಿಂದ ನಡೀತಾ ಇದೆ. ಈಗ ಸುಮಾರು 44 ವರ್ಷ ಆಯಿತು. ರಂಗಶಿಕ್ಷಣ ಕೇಂದ್ರ ನಡೀತು 44 ವರ್ಷ ಆಯಿತು. ಓಕೆ. ಇಲ್ಲಿಗೆ ಅಡ್ಮಿಷನ್ ಆಗಬೇಕಂದ್ರೆ ಯಾವ ರೀತಿ ಪ್ರೋಸೆಸ್ಸು? ನನಗೂ ಇಷ್ಟಪ್ಪ ನೀನಾಸಂ ಅಲ್ಲಿ ಕಲಿಬೇಕು ಅಂತ ಹೇಳಿದರೆ SSLC ಮಿನಿಮಮ್ ಆಗಿರಲೇಬೇಕು. ಡಿಗ್ರಿ ಆದರೂ ಒಳ್ಳೆಯದು. ಆಮೇಲೆ ರಂಗಭೂಮಿಯಲ್ಲಿ ಏನಾದ್ರು ಕೆಲಸ ಮಾಡಿರಬೇಕು, ಮಾಡೋ ಆಸಕ್ತಿ ಇರಬೇಕು. ಅದನ್ನು ನಾವು ಇಂಟರ್ವ್ಯೂನಲ್ಲಿ ಚೆಕ್ ಮಾಡ್ತೇವೆ. ಅವ್ರಿಗೆ ನಿಜವಾಗಿಯೂ ಆಸಕ್ತಿ ಇದೆ, ಈ ಬೇಸಿಕ್ ಕ್ವಾಲಿಫಿಕೇಷನ್ ಇದೆ ಅಂತಂದರೆ ಸೆಲೆಕ್ಷನ್ ಮಾಡ್ತೇವೆ. ಓಕೆ. ಅದಕ್ಕಿಂತ ರಿಟರ್ನ್ ಎಕ್ಸಾಮ್ ಇರುತ್ತಾ? ರಿಟರ್ನ್ ಅಲ್ಲ, ಒಂದು ಅರ್ಧ ಗಂಟೆ ಅವ್ರನ್ನ ಅವರಿಗೆ ಬೇರೆ ಬೇರೆ ರೀತಿ ಹಾಡು ಹೇಳಿ, ಡ್ಯಾನ್ಸ್ ಮಾಡಿ, ನಾಟಕ ಮಾಡಿ, ಪೀಸ್ ತೋರಿಸಿ, ಈ ಥರದ ಇಂಟರ್ವ್ಯೂ ಮಾಡ್ತೇವೆ ಅವ್ರ ಜೊತೆಗೆ. ಅದು ಮಾಡಿ ಸೆಲೆಕ್ಷನ್ ಮಾಡೋದು. ಯೂಶಲಿ ಯಾವಾಗ ಕಾಲ್ಫರ್ಮ್ ಆಗುತ್ತೆ? ಇದೆ ಈಗ ಆಗಬೇಕು, ಇನ್ನೊಂದು ತಿಂಗಳಿಗೆ. ಸುಮಾರು ಮೇ ತಿಂಗಳು ಫಸ್ಟ್ ವೀಕು ಕಾಲ್ಫರ್ ಆಗುತ್ತೆ. ಜೂನ್ ಎಂಡಿಗೆ ಇಂಟರ್ವ್ಯೂ, ಜುಲೈ 15ಕ್ಕೆ ಸ್ಕೂಲ್ ಶುರು. ಓಕೆ. ಸ್ಟಾರ್ಟ್ ಆದರೆ ಎಷ್ಟು ತಿಂಗಳು ಅವಧಿ ಕೋರ್ಸ್ ಇದು? 10 ತಿಂಗಳು. 10 ತಿಂಗಳು ಕಂಪ್ಲೀಟ್ ಆಗಿ ಇಲ್ಲೇ ಇರಬೇಕಾ? ಯಾವಾಗ ಬೇರೆ ಭಾಗಕ್ಕೆ ಕಳಿಸ್ತೀರಾ ಇವ್ರನ್ನ? ಯಾವ ರೀತಿ ಕ್ವಾಲಿಫೈಡ್ ಅಂತ ಹೇಗೆ ಒಂದು ವರ್ಷ ಆದಮೇಲೆ ಇಲ್ಲಿರೋರಿಗೆ ಇಲ್ಲೆಲ್ಲ ನಾಟಕಗಳಾಗತ್ತೆ, ಅವರಿಗೆ ಬೇರೆ ಬೇರೆ ರೀತಿ ಇದಾಗತ್ತೆ, ರಿಹರ್ಸಲ್ಗಳು, ಪ್ರಯೋಗಗಳು, ಕ್ಲಾಸು, ಈ ಥರದ್ದೆಲ್ಲ ಆಗುತ್ತೆ ವರ್ಷಿಡೀ. ಆಮೇಲೆ ಇಲ್ಲಿಂದ ಅವ್ರ ಎಕ್ಸಾಮ್ ಮುಗಿಸಿ ಊರಿಗೆ ಹೋಗ್ತಾರೆ. ಅದಾದಮೇಲೆ ನೆಕ್ಸ್ಟ್ ಇಯರ್ ನಾವು ತಿರುಗಾಟ ಅಂತ ಇನ್ನೊಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಇದರಲ್ಲಿ ಆರಿಸಿದವ್ರನ್ನ ತಗೋತೀವಿ. ಸ್ವಲ್ಪ ಹಳಬರು ಇರ್ತಾರೆ, ಹೊಸದಾಗಿ ಪಾಸ್ಔಟ್ ಆದವರು ಇರ್ತಾರೆ. ಅವರಿಗೆ ಮತ್ತೆ 2 ನಾಟಕ ತಯಾರು ಮಾಡಿ ಅವರು ಕರ್ನಾಟಕದಾದ್ಯಂತ ಹೋಗಿ ಹೊರಗಡೆ ನಾಟಕ ಮಾಡ್ತಾರೆ. ಈ ರೀತಿಯಾಗಿ ಪ್ರೊಸೆಸ್ ನಡೀತಾ ಇರುತ್ತೆ ನಿಮ್ಮೆಲ್ಲ ರೆಗ್ಯುಲರ್ ಆಗಿ ಪ್ರತಿ ವರ್ಷ? ನೀನಾಸಂ ರಂಗಶಿಕ್ಷಣ ಕೇಂದ್ರ ಅಂತ ಒಂದು ಸಂಸ್ಥೆ, ನೀನಾಸಂ ತಿರುಗಾಟ ಅಂತ ಇನ್ನೊಂದು ಸಂಸ್ಥೆ. ರಂಗಶಿಕ್ಷಣ ಕೇಂದ್ರ ಟ್ರೈನಿಂಗ್ ಮಾಡೋ ಸಂಸ್ಥೆ, ನೀನಾಸಂ ತಿರುಗಾಟ ಅನ್ನೋದು ಪ್ರದರ್ಶನ ಮಾಡೋ ಸಂಸ್ಥೆ. ಅವೆರಡು ಒಟ್ಟೊಟ್ಟಿಗೆ ನಡೀತಾ ಇರ್ತವೆ. ಓಕೆ. ಇಷ್ಟೆಲ್ಲ ಆದಮೇಲೆ ಅಪ್ಪನ ಕನಸು ಇನ್ನೇನಾದರೂ ಪೆಂಡಿಂಗ್ ಇದೆ ಅಂತ ಅನ್ಸುತ್ತೆ? ಅವರು ಹಾಗೆ ಕನಸು ಅಂತ ಇಟ್ಕೊಳ್ಳೇ ಇಲ್ಲ. ಅವರು ಏನು ಮಾಡಬೇಕು ಅಂತ ಅನಿಸಿದ್ರು ಅದನ್ನ ಮಾಡಿದರು. ಆಮೇಲೆ ಈಗ ನಾವು ನಮ್ಮ ಕಾಲಕ್ಕೆ, ನಮ್ಮ ಸಂದರ್ಭಕ್ಕೆ ಏನು ಮಾಡ್ಬೋದು ಅದನ್ನು ನಾವು ಮಾಡ್ತಾ ಇದ್ದೇವೆ. ಮಾಡಬಹುದಾದ ಬೇಕಾದಷ್ಟಿದೆ. ಇವತ್ತಿನ ಸಂದರ್ಭದಲ್ಲಿ ನಮಗೆ ಎಷ್ಟು ಮಾಡೋದಕ್ಕೆ ಅವಕಾಶ ಆಗ್ತಾ ಇದೆಯೋ ಅಷ್ಟನ್ನು ನಾವು ಮಾಡ್ತಾ ಇದ್ದೀರಾ. ಇವಾಗ ಸಿನಿಮಾ, ಸೀರಿಯಲ್, OTT ಬಂದಮೇಲೆ ರಂಗಭೂಮಿಗೆ ಹೊಡೆತ ಬಿತ್ತು. ಯಾವ ರೀತಿ ಅದೇನಾದರೂ ಪರಿಣಾಮ ಆಯ್ತಾ? ಲಾಂಗ್ ಟರ್ಮಲ್ಲಿ ಯಾವ ಮಾಧ್ಯಮದಿಂದ ಯಾವ ಮಾಧ್ಯಮಕ್ಕೂ ಹೊಡೆತನೂ ಆಗೋದಿಲ್ಲ, ಅನುಕೂಲನೂ ಆಗೋದಿಲ್ಲ. ಲಾಂಗ್ ಟರ್ಮಲ್ಲಿ ರಂಗಭೂಮಿಯೇ, ಸಿನಿಮಾನೇ, ಟೆಲಿವಿಷನ್ನೇ. ಅದಕ್ಕೆ ಯಾವುದರಿಂದ ಯಾವುದಕ್ಕೂ ಪೆಟ್ಟಾಗಲ್ಲ. ಒಂದು ಸರಿ ಹೊಸದಾಗಿ ಬಂದಾಗ 90ರ ದಶಕದಲ್ಲಿ ಒಂದು ಸರಿ ನಮಗೆಲ್ಲರಿಗೂ ಅನಿಸಿತ್ತು, ಅಯ್ಯೋ TV ಬಂದಾವಾಗ ರಂಗಭೂಮಿಗೆ ಹೊಡೆತ ಬೀಳುತ್ತೆ ಅನ್ನೋ ಅಂತ ಅನಿಸಿತ್ತು. ಆಮೇಲೆ ಒಂದು ಸ್ವಲ್ಪ ದಿವಸದ ನಂತರ ಗೊತ್ತಾಯ್ತು ಅದೆಲ್ಲ ಏನು ಹೊಡೆತ ಬೀಳಲ್ಲ ಅಂತ. ಅದು ಅವೆಲ್ಲ ಇದ್ದೇ ಇರ್ತವೆ. ಅಲ್ಲಿ ಆಡಿಯನ್ಸ್ ಬರ್ತಾರಾ ಇವಾಗಲೂ ನಾಟಕಗಳನ್ನ ನೋಡೋದಕ್ಕೆ? ಎಲ್ಲ ಕಡೆ ಆಡಿಯನ್ಸ್ ಬರ್ತಾರೆ. ಆಡಿಯನ್ಸಿನ ಕೊರತೆ ಎಲ್ಲೂ ಇಲ್ಲ. ಆ್ಯಕ್ಚುಲಿ ರಂಗಭೂಮಿಯಲ್ಲಿ ಆಡಿಯನ್ಸಿನ ಕೊರತೆ ನನ್ನ ಪ್ರಕಾರ ಆಗಲೇ ಇಲ್ಲ. ಆಗಿದ್ದೇನು ಅಂತಂದರೆ, ರಂಗಭೂಮಿ ಮಾಡ್ತಿದ್ದವರೇ ಟೆಲಿವಿಷನಿಗೆ ಹೋಗಿದ್ದರಿಂದ ರಂಗಭೂಮಿಗೆ ಒಂದು ಸ್ವಲ್ಪ ತೊಂದರೆ ಆಯಿತು ಕೆಲವು ಸಂದರ್ಭದಲ್ಲಿ. ಬಿಟ್ಟರೆ ಆಡಿಯನ್ಸು TVನೂ ನೋಡಿದರು, ರಂಗಭೂಮಿಯನ್ನು ನೋಡಿದರು. ಅದರಲ್ಲೇನು ಸಮಸ್ಯೆ ಆಗಿದೆ ಅಂತ ನನಗೇನು ಅನಿಸಲ್ಲ. ಇಲ್ಲಿ ನಾಟಕಗಳ ಪ್ರದರ್ಶನ ಆಗುತ್ತಲ್ಲ, ಮಲೆನಾಡು ಭಾಗದಿಂದ ಬಂದು ನೋಡ್ತಾರೆ, ಆ ಕ್ರೇಜ್ ಇನ್ನೂ ಇದೆಯಾ? ಇಲ್ಲಿ ಸುತ್ತಮುತ್ತ ಊರಿನವರೆಲ್ಲರೂ ಬಂದು ನೋಡ್ತಾರೆ. ಓಕೆ. ಪರವಾಗಿಲ್ಲ ಹಾಗಾದರೆ. ಈ ರೀತಿಯಾಗಿ ಹೊರಗಡೆನೆ ಪ್ರಾಕ್ಟೀಸ್ ಎಲ್ಲ ಮಾಡ್ತಾರೆ. ಇಲ್ಲಿಗೆ ಅವರು ನಮ್ಮ ಹಳೆಯ ವಿದ್ಯಾರ್ಥಿಗಳು ಅವ್ರು ಯಾವುದೋ ಒಂದು ನಾಟಕ ತಯಾರು ಮಾಡ್ತಾ ಇದ್ದಾರೆ. ಅವರದ್ದೊಂದು ರಿಹರ್ಸಲ್ ನಡೀತಾ ಇದೆ. ಅವರಲ್ಲಿ ಒಳಗೂ ಮಾಡ್ತಾರೆ, ಹೊರಗೂ ಮಾಡ್ತಾರೆ. ಒಳಗಡೆ ಸೆಕೆ, ಬಹುಶಃ ಹೊರಗಡೆ ಮಾಡ್ತಾ ಇದ್ದಾರೆ. ಎಲ್ಲಿ ಬೇಕಾದ್ರೂ ಕಲಿಬಹುದು, ಎಲ್ಲಿ ಬೇಕಾದ್ರೂ ಕೂತು ಮಾಡ್ಬೋದು. ಓಕೆ. ಊಟ ತಿಂಡಿ ವ್ಯವಸ್ಥೆ ಎಲ್ಲ ಹೇಗೆ? ಹಾಸ್ಟೆಲ್ ಮಕ್ಕಳಿಗೆ? ಹಾಸ್ಟೆಲ್ ಇದೆ, ಇಲ್ಲಿ ಮೆಸ್ ಇದೆ. ಅದರಲ್ಲಿ ಊಟ ವಸತಿ, ಹಾಸ್ಟೆಲ್ ಇದೆ, ಮೆಸ್ ಇದೆ. ಎಲ್ಲ ಇದು ಸಣ್ಣ ಊರಾದ್ರಿಂದ ಎಲ್ಲವನ್ನು ನಾವೇ ಮಾಡ್ಕೊಂಡಿದ್ದೀವಿ, ಅಂದರೆ ಬೇರೆ ಯಾರದ್ದು ಅಲ್ಲ ಇದು. ಓಕೆ. ಇಲ್ಲಿ ಕೆಲವೊಂದು ಫೋಟೋಸ್ ನೋಡ್ತೀವಲ್ಲ, ಇವೆಲ್ಲವೂ ನಾನು ತಿರುಗಾಟ ಅಂತ ಹೇಳಿದ್ನಲ್ಲ ನಿಮಗೆ, ಆ ತಿರುಗಾಟ ಸಂಸ್ಥೆ ಇದು. ಅಂದರೆ ನಾವು ಹೊರಗಡೆ ಹೋಗಿ ಮಾಡ್ತೇವಲ್ಲ, ಈಗ ಅಲ್ಲೆಲ್ಲ ಅದರಲ್ಲಿ ಇಸ್ವಿ ಇದೆ ನೋಡಿ, ಇಲ್ಲಿ ಇದರಲ್ಲಿ ಇದೆಯಲ್ಲ, ಇದು 2003ರಲ್ಲಿ ನೀನಾಸಂ ತಂಡ, ಇದು ಲೋಕಲ್ ನೀನಾಸಂ ಸ್ಥಳೀಯ ಸಂಸ್ಥೆಯವರು ಮಾಡಿದ ನಾಟಕ. ನಿಮ್ಮದೇ ಡೈರೆಕ್ಷನ್? ಹೌದು. ಇದು
ನೀನಾಸಂ ತಿರುಗಾಟ 2011ರಲ್ಲಿ ಮಾಡಿದ್ದು ಈ ನಾಟಕ. ಈ ನಾಟಕ ಮತ್ತೆ ನೀನಾಸಂ ಮಾಡಿದ್ದು 2015ರಲ್ಲಿ. ಈ ನಾಟಕ ನೀನಾಸಂ ರಂಗ ಶಿಕ್ಷಣ ಕೇಂದ್ರ 2014-15 ಬ್ಯಾಚ್. ಇದು ಮತ್ತು ಶಿಶಿರ ವಸಂತ ಅಂತ ನೀನಾಸಂ 2011 ಬ್ಯಾಚ್. ಹಿಂಗೆ ಬೇರೆ ಬೇರೆ ಬ್ಯಾಚ್ ಇದೆ ಇಲ್ಲಿ. ಇದು ಫೋಟೋ ಎಲ್ಲ ಬೇರೆ ಬೇರೆ ಮಿಕ್ಸ್ ಮಾಡಿ ಹಾಕಿದೆ. ಸೊ ಇಲ್ಲಿ 3 ಸಂಸ್ಥೆ ಅಂತ ಹೇಳಿದ್ನಲ್ಲ, ಒಂದು ನೀನಾಸಂ ತಿರುಗಾಟ, ಒಂದು ನೀನಾಸಂ ಗ್ರೂಪು, ಇನ್ನೊಂದು ನೀನಾಸಂ ರಂಗ ಶಿಕ್ಷಣ ಕೇಂದ್ರ. ಈ ಎಲ್ಲ ನಾಟಕಗಳು ಹಳೆಯದು. ಈ ಥರ 3 ಸಂಸ್ಥೆಗಳು ಸುಮಾರು ನಾಟಕಗಳನ್ನ ಪ್ರೊಡ್ಯೂಸ್ ಮಾಡಿದ್ವಿ. ಈಗ ಎಲ್ಲ ಸೇರಿದರೆ ಒಂದು 300-400 ನಾಟಕಗಳಾಗಿರ್ಬೋದು ಇಷ್ಟರೊಳಗೆ. 300 ನಾಟಕಗಳಾಗಿದೆ. ಹೇಗೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಅಲ್ಲ ಅಂದ್ರೆ ವರ್ಷಕ್ಕೆ ಒಂದು ಈ ತಿರುಗಾಟ ವರ್ಷಕ್ಕೆ 2 ನಾಟಕ ಮಾಡೋದು. ರಂಗ ಶಿಕ್ಷಣ ಕೇಂದ್ರ 4-5 ನಾಟಕ ಮಾಡುತ್ತೆ. ನೀನಾಸಂ 1 ನಾಟಕ ಮಾಡುತ್ತೆ. ಹಂಗೆ ಅನೇಕ ವರ್ಷ ಆಗಿರೋದ್ರಿಂದ ಅಷ್ಟು ನಾಟಕ ಆಗಿದೆ. ಇಲ್ಲಿ ಅದೇ ನೀವು ಅಡ್ಮಿಷನ್ ಎಲ್ಲ ನಡೀತೆ ಅಂದ್ರಲ್ಲ, ಏಜ್ ಲಿಮಿಟ್ ಏನಾದರೂ ಇರುತ್ತಾ? ಸಾಧಾರಣವಾಗಿ 30 ವರ್ಷದ ಮೇಲಿನವ್ರನ್ನ ತಗೊಳ್ಳಲ್ಲ. ಓಕೆ, 30 ವರ್ಷದ ಒಳಗಡೆನೆ ಇರಬೇಕು. ಏನಂಗೆ ಅಂದರೆ 30 ವರ್ಷದ ಮೇಲಿನವರಿಗೆ ಈಗ ನಾವು ಈ ಫಿಸಿಕಲ್ಲು ವಾಯ್ಸು ಇದರ ಟ್ರೈನಿಂಗ್ ಎಲ್ಲ ಮಾಡ್ತೇವಲ್ಲ, ಅದನ್ನ ಮಾಡೋಕ್ಕೆ ಆಗಲ್ಲ ಕಡೆಗೆ. ಹಂಗಾಗಿ ಅವರು ಇದಲ್ಲ. ಆಮೇಲೆ ಅಷ್ಟೆಲ್ಲ ಟ್ರೈನಿಂಗ್ ಮಾಡಿ ಅವರು ಕಡೆಗೆ ಒಂದು 20 ವರ್ಷ ಕೆಲಸನೂ ಮಾಡದೆ ಹೋದರೆ ಏನು ಉಪಯೋಗ? ಅದಕ್ಕೋಸ್ಕರ ನಾವು ತೀರಾ 40 ವರ್ಷ ಆದವ್ರನ್ನೆಲ್ಲ ಉಪಯೋಗ ಇಲ್ಲ ಅಂತೇಳಿ 30 ವರ್ಷದ ಒಳಗಿನವ್ರನ್ನೇ ಅವ್ರ ಮೇಲೆ ಫೋಕಸ್ ಮಾಡ್ತೀವಿ. ಒಬ್ಬ ನಾಟಕ ಕಲಿಬೇಕು ಅಂತ ಹೇಳಿದ್ರೆ ಅವರಲ್ಲಿ ಏನೆಲ್ಲ ಕ್ವಾಲಿಫಿಕೇಶನ್ ಇರಬೇಕು? ನಾಟಕ ನಾನು ಇಲ್ಲಿ ಬರಬೇಕು, ನೀನಾಸಂಗೆ ಒಂದು ನಾಟಕ ಕಲಿಬೇಕು ಅಂತ ಹೇಳಿದರೆ ನಾಟಕದಲ್ಲಿ ಆಸಕ್ತಿ ಇರಬೇಕು. ಆಮೇಲೆ ಎಷ್ಟೋ ಸರಿ ನಮ್ಗೆ ಆಸಕ್ತಿ ಇದೆ ಅಂತ ನಾವು ತಿಳ್ಕೊಂಡಿರ್ತೇವೆ, ಆದರೆ ನಮ್ಗೆ ಆಸಕ್ತಿ ಇರೋದೇ ಇಲ್ಲ, ನಮ್ಗೆ ಗೊತ್ತಿರೋದಿಲ್ಲ. ಒಂದು ಸ್ವಲ್ಪ ಕೆಲಸ ಮಾಡಿದ ಮೇಲೆ ಗೊತ್ತಾಗತ್ತೆ. ಆಮೇಲೆ ಅದರಲ್ಲಿ ಮಾಡೋಕ್ಕೆ ಒಂದು ರೀತಿಯ ಸಾಮರ್ಥ್ಯ ಇರಬೇಕು. ಸಾಮರ್ಥ್ಯ ಅಂದರೆ ಈಗ ಸಂಗೀತ ಹೇಳೋದಕ್ಕೆ ಒಂದು ಬೇಸಿಕ್ಕಾಗಿ ಒಂದು ಸ್ವರ ಸೇರ್ಸೋಕ್ಕೆ ಬರಬೇಕಲ್ಲ, ಅದೇ ರೀತಿ ನಾಟಕಕ್ಕೂ ಒಂದು ರೀತಿಯ ಒಂದು ಆ್ಯಕ್ಟಿಂಗಿನ ಒಂದು ಅವರಿಗೊಂದು ಆ ಸಾಮರ್ಥ್ಯ ಒಂದು ಸ್ವಲ್ಪನಾದರೂ ಇರಬೇಕು. ಇದ್ದು ಅವರು ಮುಂದೆ ಕಲಿತಾರೆ ಅಂತಾದರೆ ಅಂಥವ್ರನ್ನ ನಾವು ಸೆಲೆಕ್ಟ್ ಮಾಡ್ತೇವೆ. ಮತ್ತೆ ಇಲ್ಲಿಗೆ ಬಂದ ತಿಂಗಳಾನ್ಗಟ್ಲೆ ಮನೆ ಬಿಟ್ಟು ಇರ್ಬೇಕಂತ? ಹೌದು, 10 ತಿಂಗಳು ಪೂರ್ಣ ಇಲ್ಲೇ ಇರಬೇಕು. ಒನ್ ಟೈಮ್ ಮನೆ ಕಳ್ಸಲ್ವಾ? ಅದ್ರ ಮಧ್ಯದಲ್ಲಿ ಎಲ್ಲ 1-2 ಸರಿ ಕಳಿಸ್ತೇವೆ. ಆದರೆ ಇಲ್ಲಿ ಬೆಳಿಗ್ಗೆ 7:30 ರಾತ್ರಿ 9:30 ತನಕ ಫುಲ್ ಕ್ಲಾಸ್ ನಡೀತಾ ಇರುತ್ತೆ. ಸೊ ಅಷ್ಟು ಕ್ಲಾಸು ಅಟೆಂಡ್ ಮಾಡಬೇಕು. ಮಧ್ಯ ಎಲ್ಲ ಮತ್ತೆ ಮಧ್ಯ ಏನೋ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತೆಲ್ಲ ಊರಿಗೆಲ್ಲ ಹೋಗ್ಬರ ಹಂಗಿಲ್ಲ, ನಾವು ಬಿಡಲ್ಲ. ಯಾಕಂದ್ರೆ ಒಬ್ರು ಹೋದ್ರೆ ಇಡೀ ಗ್ರೂಪಿಗೆ ತೊಂದರೆ ಆಗತ್ತೆ. 20 ಜನ ಇರ್ತಾರಲ್ಲ ಒಂದು ನಾಟಕದಲ್ಲಿ, ಒಬ್ರು ಇಲ್ಲದೆ ಹೋದ್ರು ನಾಟಕ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಯಾರನ್ನೂ ಕಳಿಸಲ್ಲ. ಯಾವ ರೀತಿ ನಾಟಕಗಳನ್ನ ಕಳ್ಸೋದು ತುಂಬಾ ಕಷ್ಟ ಆಗುತ್ತೆ? ನೀವು ಸಾಕಷ್ಟು ನಾಟಕಗಳನ್ನ ಎಲ್ಲ ರೀತಿ ನಾಟಕಗಳು ಕಷ್ಟವೇ. ಎಲ್ಲ ರೀತಿಯ ನಾಟಕಗಳು ಕಷ್ಟವೇ. ಯಾಕೆಂತಂದ್ರೆ ನಾಟಕ ಅಂದ್ರೆ ಏನು? ಈಗ ನೀವು ನಿಮ್ದೇನೋ ಒಂದು ಹೆಸರಿದೆ. ಏನು ನಿಮ್ಮ ಹೆಸರು? ನಂದಿನಿ. ಸೊ ನೀವು ನಂದಿನಿ ಅನ್ನೋರು, ನೀವು ಇನ್ಯಾವುದೋ ಒಂದು ನೀವು ಪಾರ್ವತಿ ಆಗಬೇಕು ಅಲ್ವಾ? ಅದು ನೀವು ಅದು ಪೌರಾಣಿಕ ನಾಟಕ ಆದರೂ ನಂದಿನಿ ಇರೋದು ಪಾರ್ವತಿ ಆಗೋದು ಕಷ್ಟ, ಸಾಮಾಜಿಕ ನಾಟಕ ಆದರೂ ಕಷ್ಟ, ಅಥವಾ ಇನ್ಯಾವುದೋ ರೀತಿ ನಾಟಕ ಆದರೂ ಕಷ್ಟ. ಯಾವ ರೀತಿ ನಾಟಕ ಆದರೂ ಒಬ್ಬ ಮನುಷ್ಯ ಇನ್ನೊಂದು ಮನುಷ್ಯ ಆಗೋದೇ ನಾಟಕ ಅಲ್ವಾ? ನಾಟಕ ಮಾಡಬೇಡ ಅಂತ ಹೇಳ್ತಾರೆ ನೋಡಿ. ಅದರ ಅರ್ಥ ನೀನು ಏನಿದೆಯೋ ಅದನ್ನೇ ಮಾಡೋ, ಸುಳ್ಳೆಲ್ಲ ಮಾಡಬೇಡ ಅಂತಲ್ವ. ನಾಟಕ ಅಂದರೆ ಹಾಗೆ, ಅದು ಒಂದು ನಾವು ಅಲ್ಲದೆ ಇರೋದನ್ನು ಮಾಡಿ ತೋರಿಸೋದು. ಆ ಮಾಡಿ ತೋರ್ಸೋಕ್ಕೆ ಅದಕ್ಕೆ ಅದನ್ನ ಮಾಡೋದಕ್ಕೆ ಅದೊಂದು ರೀತಿಯ ಕಷ್ಟ ಇದೆ. ಅದಕ್ಕೊಂದು ಟ್ರೈನಿಂಗ್ ಬೇಕು. ಕೆಲವರು ತಮ್ಮ ಒಂದು ರೀತಿ ಕೆಲವರಿಗೆ ಅದನ್ನು ಅವರ ಜನ್ಮಜಾತವಾಗಿ ಆ ಥರದ ಪ್ರತಿಭೆ ಬಂದಿರುತ್ತೆ ಕೆಲವರಿಗೆ. ಅಂಥವರು ಒಂಥರ ಸಣ್ಣಕಿರೋ ಹೊತ್ತಿಗೆ ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ಕೆಲವರಿಗೆ ಅದು ಸುಲಭಕ್ಕೆ ಬರಲ್ಲ. ಆದರೆ ಅದು ಬರಲಿ ಬರದೇ ಇರಲಿ, ಟ್ರೈನಿಂಗ್ ಅಂತೂ ಬೇಕು. ಅದು ಟ್ರೈನಿಂಗ್ ಇದ್ದರೆ ಬಂದವರದ್ದು ಇನ್ನೂ ಇಂಪ್ರೂವ್ ಆಗುತ್ತೆ, ಬರದೇ ಇದ್ದವರಿಗೆ ಬರುತ್ತೆ. ಇವಾಗ ನಾಟಕನೇ ನಂಬ್ಕೊಂಡು ಜೀವನ ಮಾಡ್ಬೋದಾ ಇಲ್ಲಿ ಕಲ್ತಂತ ಓದೋರೆಲ್ಲ? ಕಷ್ಟ ಇದೆ. ಅಂದರೆ ಈಗ ನೀವು ಸಿನಿಮಾದಲ್ಲಿ ಟಿ.ವಿಯಲ್ಲಿ ಬರೋ ರೀತಿಯ ಇನ್ಕಮ್ಮು ಬರಬೇಕು, ರಂಗಭೂಮಿಯಲ್ಲಿ ಇರಬೇಕು ಅಂದರೆ ಆಗಲ್ಲ. ನೀವು ರಂಗಭೂಮಿಯಲ್ಲಿ ಒಂದು ಮಿನಿಮಮ್ ಇನ್ಕಮ್ಮಿಗೆ ನಾನು ರೆಡಿ ಇದ್ದೇನೆ, ಇಷ್ಟೇ ಸಾಕು ದುಡ್ಡು ನನಗೆ ಅಂತಿದ್ರೆ ಸರಳ ಜೀವನ, ದುಡ್ಡಿನ ಬಗ್ಗೆ ಅಷ್ಟು ಆಸೆ ಇರಬಾರ್ದು. ಆವಾಗ ರಂಗಭೂಮಿಯಲ್ಲಿ ಜೀವನ. ನಮ್ಮ ಹಳೆಯ ವಿದ್ಯಾರ್ಥಿಗಳು ಅನೇಕರು ಮಾಡ್ತಾಯಿದ್ದಾರೆ. ಎಷ್ಟು ಜನ ಮಾಡ್ತಾ ಇರ್ಬೋದು? ಇಷ್ಟರೊಳಗೊಂದು ಕನಿಷ್ಠ ನಾವೊಂದು 600-700 ಜನ ಪಾಸ್ಔಟ್ ಆಗಿದ್ದಾರೆ ನಮ್ಮ ರಂಗ ಶಿಕ್ಷಣ ಕೇಂದ್ರದಿಂದ. ಏನಿಲ್ಲ ಅಂದ್ರೆ ಒಂದು 250 ಜನ ಆದರೂ ರಂಗ ಥಿಯೇಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವಾಗಲೂ ನಿರಂತರವಾಗಿ. ಎಲ್ಲ ಊರಲ್ಲಿ, ಕರ್ನಾಟಕದಲ್ಲಿ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಓಕೆ, ನಿಮಗೆ ಅವಾಗ ನಾಟಕದ ಕ್ರೇಜ್ ಉಡ್ಕೊಂಡಿದ್ದು? ನಾನು ಸಣ್ಣಕ್ಕಿರೋದು ಇಲ್ಲ ಮಾಡ್ತಿದ್ರಲ್ಲ ನೋಡಿ ಅಪ್ಪನ ಜೊತೆ ನೋಡಿ ಬೆಳೆದು ಇದೆಲ್ಲ ಮಾಡಿದ್ದು. ಫಸ್ಟ್ ಡೈರೆಕ್ಷನ್ ನಿಮ್ದು ನಾಟಕ ಯಾವುದು? ಸಾಹೇಬರು ಬರುತ್ತಾರೆ ಅಂತ. ಅದು
ಅದಕ್ಕೂ ಮುಂಚೆ ಮಕ್ಕಳ ನಾಟಕ ಮಾಡಿಸಿದ್ದೆ, ದೊಡ್ಡವರೇ ಮಾಡಿಸಿದ್ದು ಸಾಹೇಬರು ಬರುತ್ತೆ. ನೀವು ಅಭಿನಯಿಸಿದ್ರಾ ನಾಟಕಗಳಲ್ಲಿ? ನಾನು ನಾಟಕದಲ್ಲಿ 1-2 ನಾಟಕದಲ್ಲಿ ಮಾಡಿದ್ದೇನೆ, ಆದರೆ ಅಭಿನಯಿಸಿದ್ದು ಕಮ್ಮಿ. ಓಕೆ, ನಿಮ್ಗೆ ಯಾವತ್ತಾದರೂ ಸಿನಿಮಾನ ಡೈರೆಕ್ಷನ್ ಮಾಡಬೇಕು ಅಥವಾ ಶಾರ್ಟ್ ಮೂವಿನ ಡೈರೆಕ್ಷನ್ ಮಾಡಬೇಕಂತ ಅನಿಸಿಲ್ವಾ? ಯಾಕೆ? ಯಾಕೆಂದರೆ ಪದ್ಯ ಬರೀಬೇಕು ಅಂತ ಕೆಲವರಿಗೆ ಅನ್ಸಲ್ಲ ಹಂಗೆ ಅಷ್ಟೇ. ಯಾಕೆಂದ್ರೆ ಇಲ್ಲಿ ರಂಗಭೂಮಿಯಲ್ಲಿ ಓದಿ ಮತ್ತೆ ಟ್ರೈನ್ ಅಪ್ ಆದವರೆಲ್ಲ ಇವಾಗ ಕೆಲವೊಂದು ಇವಾಗ ರಿಯಾಲಿಟಿ ಶೋ ಎಲ್ಲ ಬರ್ತಾ ಇರುತ್ತೆ. ಅವರಿಗೆ ಆಸಕ್ತಿ ಇದೆ, ಅದನ್ನು ಮಾಡ್ತಾರೆ. ನನಗೆ ಆಸಕ್ತಿ ಇಲ್ಲ ಅದ್ರ ಬಗ್ಗೆ, ಹಂಗೆ ಮಾಡಲ್ಲ ಅಷ್ಟೇ. ಅಂದ್ರೆ ಇನ್ನು ಸಾಕಷ್ಟು ದೊಡ್ಡ ಹೆಸರು ಬರೋದಲ್ಲ. ಅಲ್ಲ, ಹೆಸರು ತಗೊಳ್ಳೋದು ಒಂದೇ ಆದರೆ ಇನ್ನು ಏನು ಬೇಕಾದ್ರೂ ಮಾಡ್ಬೋದು. ಒಂದು ಮರ್ಡರ್ ಮಾಡಿರೋ ಹೆಸರು ಬರುತ್ತೆ. ಓ ಮೈ ಗಾಡ್ ಸರ್, ಹೆಂಗ್ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಟ್ಟ ಸುತ್ಕೊಂಡು ಹೊಡಿತಾ ಇದ್ದಾರೆ. ಏನಕ್ಕೆ ಈ ಥರ ಪ್ರಶ್ನೆ ಕೇಳ್ತಾ ಇದೀಯಮ್ಮ ಅಂತ ಹೇಳಿ.